ನಮಸ್ಕಾರ ಕನ್ನಡಿಗರೇ, ನಮ್ಮ ಆರೋಗ್ಯ ಚಾನೆಲ್ಗೆ ಸ್ವಾಗತ. ಈ ಚಾನೆಲ್ನಲ್ಲಿ ನಾವು ನಿಮ್ಮ ಆರೋಗ್ಯ ಮತ್ತು ವೆಲ್ನೆಸ್ ಬಗ್ಗೆ ಮಾತನಾಡುತ್ತೇವೆ. ಇವತ್ತು ನಾವು ದಿನನಿತ್ಯದ ಜೀವನದಲ್ಲಿ ವ್ಯಾಯಾಮ ಏಕೆ ಮುಖ್ಯ ಅಂತ ನೋಡೋಣ. ಇವತ್ತು ಬಹಳ ಜನ ದಿನವಿಡೀ ಕುರ್ಚಿಯಲ್ಲಿ ಕೂತು ಕಾಲ ಕಳೆಯುತ್ತಾರೆ. ಮೊಬೈಲ್ನಲ್ಲಿ ಟೈಮ್ ಪಾಸ್, ಟಿವಿ ನೋಡುವುದು, ಆಫೀಸ್ ಕೆಲಸ, ಈ ರೀತಿಯಾಗಿ ದೇಹದ ಚಲನೆ ಕಡಿಮೆಯಾದರೆ ಅತಿಯಾದ ತೂಕ, ಒಬಿಸಿಟಿ, ಮಧುಮೇಹ, ಡಯಾಬಿಟೀಸ್, ರಕ್ತದ ಒತ್ತಡ, ಬಿಪಿ, ಹೀಗೆ ಆರೋಗ್ಯ ಸಮಸ್ಯೆಗಳು ಬರುತ್ತವೆ. ವ್ಯಾಯಾಮ ಮಾಡಿದರೆ ಮನಸ್ಸಿಗೆ ತಾಜಾ ಅನುಭವ ಸಿಗುತ್ತದೆ, ಒತ್ತಡ ಕಡಿಮೆಯಾಗುತ್ತದೆ, ರಕ್ತ ಸಂಚಲನ ಬ್ಲಡ್ ಸರ್ಕ್ಯುಲೇಷನ್ ಸುಧಾರಿಸುತ್ತದೆ, ರೋಗ ನಿರೋಧಕ ಶಕ್ತಿ ಇಮ್ಯುನಿಟಿ ಹೆಚ್ಚುತ್ತದೆ, ನಿದ್ರೆ ಚೆನ್ನಾಗಿ ಬರುತ್ತದೆ, ಶಕ್ತಿ ಮಟ್ಟ ಎನರ್ಜಿ ಲೆವೆಲ್ ಹೆಚ್ಚುತ್ತದೆ. ವ್ಯಾಯಾಮ ಮಾಡಿದರೆ ದೇಹಬಲ ಮತ್ತು ಮನೋಬಲ ಹೆಚ್ಚುತ್ತದೆ, ದಿನಚರಿಯ ಕೆಲಸ ಸುಲಭವಾಗುತ್ತದೆ. ದಿನಕ್ಕೆ 20-30 ನಿಮಿಷ ನಡೆದರೆ ದೇಹ ಚುರುಕಾಗುತ್ತದೆ, ರಕ್ತದ ಒತ್ತಡ ಬಿಪಿ ನಿಯಂತ್ರಣವಾಗುತ್ತದೆ. ಸರಳ ಆಸನಗಳನ್ನು ಮಾಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ, ಒತ್ತಡ ಸ್ಟ್ರೆಸ್ ಕಡಿಮೆಯಾಗುತ್ತದೆ. ಇದು ಸಂಪೂರ್ಣ ದೇಹದ ವ್ಯಾಯಾಮ. ದೇಹದ ಲವಚಿಕತೆ, ಫ್ಲೆಕ್ಸಿಬಿಲಿಟಿ ಮತ್ತು ಶಕ್ತಿ ವ್ಯಾಯಾಮ. ತೂಕ ನಿಯಂತ್ರಣಕ್ಕೆ weight ಕಂಟ್ರೋಲ್ ಸಹಾಯ ಮಾಡುತ್ತದೆ. ಇದು ಸುಲಭವಾದ ಕಾರ್ಡಿಯೋ ವ್ಯಾಯಾಮ. ತೂಕ ನಿಯಂತ್ರಣಕ್ಕೆ weight ಕಂಟ್ರೋಲ್ ಸಹಾಯ ಮಾಡುತ್ತದೆ. ಕೆಲಸ ಶುರು ಮಾಡುವ ಮೊದಲು ಸ್ಟ್ರೆಚಿಂಗ್ ಮಾಡಿದರೆ ಸ್ನಾಯುಗಳು ಮಸಲ್ಸ್ ಲವಚಿಕವಾಗುತ್ತವೆ. ಗಾಯ ಇಂಜರಿ ತಪ್ಪಿಸಬಹುದು. ನಿಮ್ಮ ಆರೋಗ್ಯ ನಿಮ್ಮ ಆಸ್ತಿ. ದಿನವಿಡೀ 30 ನಿಮಿಷ ವ್ಯಾಯಾಮ ಮಾಡಿ ಆರೋಗ್ಯಕರ ಜೀವನ ನಡೆಸಿ. ಈ ವಿಡಿಯೋ ಉಪಯುಕ್ತ ಅನ್ನಿಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.